ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾವುದು ಅಸಾಧ್ಯ ಅಂತ ಎಲ್ಲರೂ ಅನ್ಕೊಂಡಿರ್ತಾರೋ ಅದನ್ನ ಸಾಧ್ಯವಾಗಿಸೋದು ಯಾರಾದ್ರೂ ಇದ್ರೆ ಅದು ಯೋಗಿಜಿ ಮಾತ್ರ. ಯೋಗಿ ಯಾವುದನ್ನ ಹೇಳ್ತಾರೋ ಅದನ್ನ ಮಾಡೇ ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ 14,000 ಹೆಕ್ಟೇರ್ ನಷ್ಟು ವಕ್ಫ್ ಜಮೀನಿನಲ್ಲಿ ಸುಮಾರು 11,000 ಹೆಕ್ಟೇರ್ 78% ನಷ್ಟು ಈಗ ಮರಳಿ ಯೋಗಿ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ತಾ ಇದೆ. 78% ನಷ್ಟು ವಶಕ್ಕೆ ತೆಗೆದುಕೊಳ್ತಾ ಇದೆ ಅಂದ್ರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಭೂ ಮಾಫಿಯಾ ಮಾಡಿರ್ಬೋದು ವಕ್ಫ್ ಬೋರ್ಡ್. ಅದಕ್ಕೆ ಹೇಳಿದ್ದು ಯೋಗಿ ಅವರು, ಇದೇನು ವಕ್ಫ್ ಬೋರ್ಡ್ ಭೂ ಮಾಫಿಯಾನ ಅಂತ. ನೀವು ಪದೇ ಪದೇ ಕೇಳ್ತಾ ಇರ್ತೀರಾ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನಾಯ್ತು? ಮೋದಿ ಅವರು ಅದರ ಮೇಲೆ ಸೀರಿಯಸ್ ಆಗಿ ವರ್ಕ್ ಮಾಡೋದನ್ನ ನಿಲ್ಲಿಸಿ ಬಿಟ್ರಾ? ಯಾವಾಗ ತಿದ್ದುಪಡಿ ಆಗುತ್ತೆ, ಯಾವಾಗ ಅಂಗೀಕಾರ ಆಗುತ್ತೆ? ಈ ಎಲ್ಲ ಡ್ರಾಬ್ಯಾಕ್ಸ್ ನಿಂದಾಗಿ ಬಿಜೆಪಿ ಅವರು 303ರಿಂದ 240 ಇಳಿದಿದ್ದು ಇನ್ನಾದ್ರೂ ಎಚ್ಚೆತ್ತುಕೊಳ್ತಾರಾ ಅನ್ನುವ ಪ್ರಶ್ನೆಗಳು ಸಹಜವಾಗಿ ಹೇಳ್ತಾ ಇದ್ವು ಪದೇ ಪದೇ. ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ. ಲಕ್ನೋದಲ್ಲಿ ಕೊನೆಯದಾಗಿ ವಕ್ಫ್ಗೆ ಸಂಬಂಧಪಟ್ಟ ಮೀಟಿಂಗ್ ಆಗಿದೆ. ನಿಮಗೆ ಗೊತ್ತೇ ಇದೆ, ವಕ್ಫ್ ಬಿಲ್ ಬಗ್ಗೆ ರಿಪೋರ್ಟ್ ಕೊಡೋದಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಫಾರ್ಮ್ ಆಗಿದೆ. ಅದು ತನ್ನ ರಿಪೋರ್ಟ್ ನ ಪಾರ್ಲಿಮೆಂಟ್ ಮುಂದೆ ಸಲ್ಲಿಸುತ್ತೆ. ನಂತರ ವಿಧೇಯಕ ಮಂಡನೆ ಮಾಡಲಾಗುತ್ತೆ, ಅಂಗೀಕಾರನೂ ಆಗುತ್ತೆ. ಈಗಾಗಲೇ ಜೆಪಿಸಿ ಅವರು ದೇಶಾದ್ಯಂತ ವಿವಿಧ ರಾಜ್ಯಗಳಿಗೆ ಭೇಟಿ ಕೊಟ್ಟು ವಕ್ಫ್ ವಿಚಾರವಾಗಿ ಸಭೆಗಳನ್ನು ನಡೆಸಿ ಚರ್ಚೆ ಮಾಡಿದ್ದಾರೆ. ಅಂತಿಮ ಸಭೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಮುಕ್ತಾಯಗೊಂಡಿದೆ. 24 ಅಥವಾ 25 ಜನವರಿ ಒಂದು ಫೈನಲ್ ಮೀಟಿಂಗ್ ಮಾಡ್ತೀವಿ. ರಿಪೋರ್ಟ್ ನ ಫೈನಲೈಸ್ ಮಾಡಿ ಡ್ರಾಫ್ಟ್ ಮಾಡಿದ ರಿಪೋರ್ಟ್ ಅನ್ನ ಅಂತಿಮವಾಗಿ ಸರ್ಕಾರದ ಮುಂದಿಡಲಾಗುವುದು ಅಂತ ಜೆಪಿಸಿ ಅವರು ಹೇಳಿದ್ದಾರೆ. ಒಂದಂತೂ ಸ್ಪಷ್ಟ, ಈ ಬಾರಿ ಬಜೆಟ್ ಅಧಿವೇಶನ ಮುಗಿಯೋದಕ್ಕೂ ಮುಂಚೆ ವಕ್ಫ್ ಬಿಲ್ ಅಮೆಂಡ್ ಆಗುತ್ತೆ, ಅಕ್ಸೆಪ್ಟ್ ಆಗುತ್ತೆ. ಸ್ನೇಹಿತರೆ, ಲಕ್ನೋದಲ್ಲಿ ವಕ್ಫ್ಗಿರುವಷ್ಟು ಜಮೀನು ಬೇರೆ ಎಲ್ಲೂ ಇಲ್ಲೇ ಇಲ್ಲ. ಹೆಚ್ಚು ಕಡಿಮೆ ಇದನ್ನ ಮದರ್ ಆಫ್ ವಕ್ಫ್ ಅಂತಾನೂ ಕರಿಬಹುದು. ವಕ್ಫ್ ನ ಹೃದಯ ಭಾಗ ಇರೋದೇ ಲಕ್ನೋದಲ್ಲಿ. ಆ ಹೃದಯಕ್ಕೆ ಈಗ ಡೈರೆಕ್ಟ್ ಆಗಿ ಯೋಗಿ ಅವರು ಅಟ್ಯಾಕ್ ಮಾಡ್ತಾ ಇರೋದು. ಹೆಚ್ಚು ಕಡಿಮೆ ಈಗ ಅದು ICU ನಲ್ಲಿದೆ. ಯೋಗಿ ಅವರು ಕೇಂದ್ರಕ್ಕೆ ಸಿಕ್ಕಾಪಟ್ಟೆ ಒತ್ತಾಯ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ವಕ್ಫ್ ಬಿಲ್ ಗೆ ಅಮೆಂಡ್ಮೆಂಟ್ ಮಾಡಿಬಿಡಿ. ಉತ್ತರ ಪ್ರದೇಶ ಒಂದರಲ್ಲೇ ಸುಮಾರು 14,000 ಹೆಕ್ಟೇರ್ ನಷ್ಟು ವಕ್ಫ್ ನವರು ಭೂ ಕಬಳಿಕೆ ಮಾಡಿದ್ದಾರೆ. ಅದರಲ್ಲಿ 11,000 ಹೆಕ್ಟೇರ್ ನಷ್ಟು ಸರ್ಕಾರಿ ಜಮೀನೇ ಇದೆ, ನುಂಗಾಕಿರೋದು. ಯೋಗಿ ಕೊಟ್ಟಿರೋ ಮಾಸ್ಟರ್ ಸ್ಟ್ರೋಕ್ ಏನ್ ಗೊತ್ತಾ? 1952ರಿಂದ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ಸರ್ವೆ ಮಾಡಿಸಿದ್ದಾರೆ. ಅದರಲ್ಲಿ 14,000 ಹೆಕ್ಟೇರ್ ನಷ್ಟು ವಕ್ಫ್ ಜಮೀನ್ ಇದೆ ಅಂತ ಗುರುತಿಸಲಾಗಿದೆ. ಅದರಲ್ಲಿ 11,000 ಹೆಕ್ಟೇರ್ ನಷ್ಟು ಸರ್ಕಾರದ್ದೇ. A to Z ಹಿಸ್ಟ್ರಿ ತೆಗೆಸಿದ್ದಾರೆ ಯೋಗಿ. 1952ರವರೆಗೂ ಎಷ್ಟಿತ್ತು, ಅಲ್ಲಿಂದ ಇಲ್ಲಿವರೆಗೂ ಏನೇನೆಲ್ಲ ಆಗಿದೆ, ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ, ಎಷ್ಟಕ್ಕೆ ದಾಖಲಾತಿ ಇದೆ, ಎಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಇದೆ ಈಗ ಯೋಗಿ ಅವರ ಫಿಂಗರ್ ಟಿಪ್ ಅಲ್ಲಿ. ಈ 14,000ದಲ್ಲಿ 11,000 ಹೆಕ್ಟೇರ್ ನ ಈಗ ಸರ್ಕಾರ ಈಗ ಮರು ಸ್ವಾಧೀನ ಪಡಿಸಿಕೊಳ್ಳಲಿದೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 2,400ರಿಂದ 2,500 ಹತ್ತತ್ರ ನಾನು ಹೇಳ್ತಾ ಇರೋದು 2,400ರಿಂದ 2,500 ಸ್ಕ್ವೇರ್ ಕಿಲೋಮೀಟರ್ ನಷ್ಟು ಜಾಗ ವಕ್ಫ್ ಬಳಿ ಇದೆ. ಉತ್ತರ ಪ್ರದೇಶ ಒಂದರಲ್ಲೇ 1,400 ಸ್ಕ್ವೇರ್ ಕಿಲೋಮೀಟರ್ ನಷ್ಟು ಜಮೀನ್ ಇದೆ ಅಂತೆ. 1,23,000 ವಕ್ಫ್ ಪ್ರಾಪರ್ಟಿ ಇರೋದು. ಅದರಲ್ಲಿ 1,11,000 ವಕ್ಫ್ ಪ್ರಾಪರ್ಟಿಗೆ ದಾಖಲೆಗಳೇ ಇಲ್ಲ. ಇದನ್ನ ನಾನ್ ಹೇಳ್ತಾ ಇಲ್ಲ, ಇದು ಅಸಾದುದ್ದೀನ್ ಓವೈಸಿ ಅವರೇ ಒಪ್ಕೊಂಡಿರೋದು, ಅವರೇ ಅವರ ಬಾಯಿಂದ ಹೇಳಿರೋದು. ಯೋಗಿ ಅವರು ಇಲ್ಲದೆ ಇರುವ ಕಾಗದ ಪತ್ರಗಳನ್ನ ಕೇಳಿದ್ರೆ ನಾವ್ ಎಲ್ಲಿಂದ ಕೊಡ್ಲಿ ಅನ್ನೋದು ಓವೈಸಿಯ ಅರಣ್ಯ ರೋದನ. ಆದ್ರೆ ದಾಖಲೆ ಕೊಡದೇ ಇದ್ರೆ ಯೋಗಿ ಸುಮ್ನೆ ಬಿಡ್ತಾರಾ? ಅದಕ್ಕೆ ತಾನೇ ಅಮೆಂಡ್ಮೆಂಟ್ ಮಾಡಿರೋದು. ಉತ್ತರ ಪ್ರದೇಶದ ರಾಜ್ಯ ಸರ್ಕಾರದ ವಕ್ಫ್ ಬೋರ್ಡ್ಗೆ 1952ರ ರೆಕಾರ್ಡ್ಸ್ ನಲ್ಲಿ ಇದ್ರೆ ಓಕೆ, ಇಲ್ಲದೆ ಹೋದ್ರೆ ಸಪೋರ್ಟಿಂಗ್ ದಾಖಲಾ ಪತ್ರಗಳನ್ನು ಕೊಡ್ಬೇಕಾಗತ್ತೆ. ಕಾಗದ ಪತ್ರ ಇಲ್ಲದೆ ಇರೋದು ಇನ್ನು ಮುಂದೆ ಉತ್ತರ ಪ್ರದೇಶದಲ್ಲಿ ಸರ್ಕಾರದ ಸ್ವತ್ತಾಗತ್ತೆ. ಹಾಗಾಗಿ ನಾನು ಹೇಳಿದ್ದು 14,000 ಹೆಕ್ಟೇರ್ ನಲ್ಲಿ 11,000 ಹೆಕ್ಟೇರ್ ನಷ್ಟು ಸರ್ಕಾರಿ ಜಮೀನು ಗುರುತಿಸಲಾಗಿದೆ ಯೋಗಿ ಸರ್ಕಾರದಿಂದ. ನೀವು ಕೇಳ್ಬೋದು, ವಕ್ಫ್ ಬಿಲ್ ಗೆ ಇನ್ನೂ ಅಮೆಂಡ್ಮೆಂಟ್ ಆಗಿಲ್ವಲ್ಲ, ಅದೇ ಯೋಗಿ ಅವರು ನೀವು ಹೇಳಿದ ಹಾಗೆ 11,000 ಹೆಕ್ಟೇರ್ ನಷ್ಟು ವಕ್ಫ್ ಕಬಳಿಕೆ ಮಾಡಿರುವ ಸರ್ಕಾರಿ ಜಮೀನನ್ನ ವಶಪಡಿಸಿಕೊಳ್ಳುತ್ತೆ, ಇದೆಲ್ಲ ಸಾಧ್ಯನಾ ಅನ್ನೋ ಸಹಜ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಟ್ವಿಸ್ಟ್ ಇರೋದೇ ಇಲ್ಲಿ. ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಆಗ್ಲಿ ಬಿಡ್ಲಿ, ಉತ್ತರ ಪ್ರದೇಶದ ರಾಜ್ಯದಲ್ಲಿ ಬರ್ತಕ್ಕಂತ ವಕ್ಫ್ ಆಸ್ತಿಗೆ ಅಲ್ಲಿನ ರಾಜ್ಯ ಸರ್ಕಾರ, ಅಲ್ಲಿನ ವಕ್ಫ್ ಬೋರ್ಡ್ಗೆ ಅಮೆಂಡ್ಮೆಂಟ್ ಮಾಡುವ ಎಲ್ಲ ಅಧಿಕಾರಗಳು ಇರುತ್ತೆ. ಅದು ಕೇವಲ ಉತ್ತರ ಪ್ರದೇಶದ ಬಳಿ ಮಾತ್ರ ಆ ರೀತಿ ಅಧಿಕಾರ ಇಲ್ಲ, ಎಲ್ಲ ಭಾರತದ ರಾಜ್ಯಗಳ ಬಳಿನೂ ಆ ರೀತಿ ಅಧಿಕಾರ ಇದೆ. ಆದ್ರೆ ಅದನ್ನ ಬಳಸ್ತಾ ಇರೋದು ಯೋಗಿ ಅವರು ಮಾತ್ರ. ಆ ಅಧಿಕಾರದಿಂದನೇ ಯೋಗಿ ಅವರು ಈಗ 14,000 ಹೆಕ್ಟೇರ್ ನಲ್ಲಿ 11,000 ಸರ್ಕಾರಿ ಜಮೀನನ್ನ ವಕ್ಫ್ ಭೂ ಕಬಳಿಕೆ ಮಾಡಿರೋದು ಪತ್ತೆ ಹಚ್ಚಿದ್ದಾರೆ. ಅದನ್ನ ಮರು ಸ್ವಾಧೀನ ಪಡಿಸಿಕೊಳ್ಳೋದಿಕ್ಕೆ ರಣತಂತ್ರ ಆಲ್ರೆಡಿ ರೂಪಿಸಿಯಾಗಿದೆ. ಈ ಹಿಂದೆ ನಾನು ಹೇಳಿದ್ದೆ ನಿಮಗೆ, ಯೋಗಿ ಅವರು ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಟ್ಟಾಗ ಇದೇ ಮಾತು ಹೇಳಿದ್ದು, ಒಂದೊಂದು ಇಂಚು ಭೂಮಿಯ ಕಾಗದ ಪತ್ರಗಳನ್ನ ತೆಗೆಸ್ತೀನಿ, ವಕ್ಫ್ ಕೈ ವಶದಿಂದ ಅದೆಲ್ಲವನ್ನು ಬಿಡಿಸ್ತೀನಿ ಅಂತ. ಕಾಗದ ಪತ್ರ ಇರೋದನ್ನ ಯೋಗಿ ಮುಟ್ಟೋದಕ್ಕೆ ಹೋಗೋದಿಲ್ಲ.
ಯಾವ ಪ್ರಾಪರ್ಟಿಗೆ ಕಾಗದ ಪತ್ರಗಳಿಲ್ಲವೋ ಅದನ್ನ ಮುಖಾಮುಲಾಜಿಲ್ಲದೆ ಸರ್ಕಾರ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತೆ. ಯೋಗಿಯವರು ತಾವು ಏನ್ ಹೇಳಿರ್ತಾರೋ ಅದನ್ನ ಮಾಡೇ ಮಾಡ್ತಾರೆ. ಈ ಹಿಂದೆ ಉತ್ತರ ಪ್ರದೇಶ ವಿಧಾನಸಭಾ ಅಧಿವೇಶನದಲ್ಲೇ ಎದ್ದು ನಿಂತು ಹೇಳಿದ್ರು ಮಾಫಿಯಾ ಓಂಕೋ ಮಿಟ್ಟಿ ಮೇ ಮಿಲಾದೂಂಗ ಅಂತ. ಅದನ್ನ ಮಾಡಿ ತೋರಿಸಿದ್ರು. ಈಗ ವಕ್ಫ್ನ ವಿಚಾರ, ಈಗ ವಕ್ಫ್ನ ಸರದಿ ನೋಡಿ. ತಾಜ್ ಮಹಲ್ ಅನ್ನೇ ವಕ್ಫ್ದು ಇದು ಅಂದವ್ರು ಇವರು. ಕುರಾನ್ನ 7.128 ಏನ್ ಹೇಳುತ್ತೆ? ಸಾರಾ ಜಮೀನ್ ಅಲ್ಲಾ ಕಾ ಹೇ. ಕಾಫಿರ್ಗಳ ಹತ್ರ ಅಂದ್ರೆ ಯಾರು ಮುಸಲ್ಮಾನ್ರಲ್ಲವೋ ಅವ್ರ ಹತ್ರ ಯಾವುದೇ ಜಮೀನು ಇರಂಗಿಲ್ಲ. ಅದೆಲ್ಲವನ್ನು ವಶಪಡಿಸಿಕೊಳ್ಳೋದೇ ಇವರ 1 ಪಾಯಿಂಟ್ ಅಜೆಂಡಾ. ಅದಕ್ಕೆ ವಕ್ಫ್ನ ಸಹಾರ ಪಡೆದಿದ್ದಾರೆ. ಈ ಆಟಗಳೆಲ್ಲ ಅವ್ರದ್ದು ಉತ್ತರ ಪ್ರದೇಶದಿಂದ ಹೊರಗೆ. ಉತ್ತರ ಪ್ರದೇಶದಲ್ಲಿರೋದು ಯಾರು? ಯೋಗಿ ಆದಿತ್ಯನಾಥ್ರು. ಅವರ ಮುಂದೆ ಇದೆಲ್ಲ ನಡೆಯೋದೇ ಇಲ್ಲ. ಸಂಬಲ್ ನಲ್ಲಿ ಏನಾಗಿದೆ ಕಣ್ಮುಂದೆನೆ ಇದೆ. ಉತ್ತರ ಪ್ರದೇಶದ ವಕ್ಫ್ ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂದ್ರೆ ಗಪ್ ಚುಪ್ ಅಂತ ಸುಮ್ನೆ ಇದ್ಬಿಡೋಣ, ಯೋಗಿನ ಕೆಣಕಿದ್ರೆ ಮತ್ತಷ್ಟು ಉಗ್ರ ಸ್ವರೂಪ ತಾಳಿ ದಾಖಲಾತಿಗಳನ್ನೆಲ್ಲ ಜಾಲಾಡಿ ಇರೋ ಬರೋ ಜಮೀನನ್ನೆಲ್ಲ ಕಿತ್ಕೊಂಡ್ ಬಿಟ್ಟಾರು ಅನ್ನುವ ಪರಿಸ್ಥಿತಿ ಇದೆ ಈಗ ಉತ್ತರ ಪ್ರದೇಶದಲ್ಲಿ ವಕ್ಫ್ಗೆ. ನೀವೆಲ್ಲ ಬಹಳ ಕೇಳ್ತಾ ಇದ್ರಿ ವಕ್ಫ್ ಬಿಲ್ಲು ಕಳೆದ ವರ್ಷನೇ ಸಬ್ಮಿಟ್ ಆಗ್ಬೇಕಾಗಿತ್ತು, ಇಲ್ಲಿವರೆಗೂ ಯಾಕೆ ಪೋಸ್ಟ್ಪೋನ್ ಆಯ್ತು ಅಂತ. ಒಂದು ನೆನಪಿರಲಿ, ದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ಪ್ರಾಮುಖ್ಯತೆ ಕೊಡ್ಬೇಕಾಗುತ್ತೆ. ಇದುವರೆಗೂ ಅಮೆರಿಕದಲ್ಲಿದ್ದ ಸರ್ಕಾರ ಯಾರತ್ತು? ಬೈಡನ್ದು ಎಡಪಂಥೀಯ ಸರ್ಕಾರ. ಭಾರತದಲ್ಲಿ ಸ್ವಲ್ಪ ಏನಾದ್ರೂ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗೋ ಪರಿಸ್ಥಿತಿ ನಿರ್ಮಾಣ ಆದ್ರೆ ಉರಿಯೋ ಮನೆಯಲ್ಲಿ ಗಳ ಇರುವ ಕೆಲಸ ಮಾಡುವಂತಹ ಎಡಪಂಥೀಯರು ಇದ್ದಾರೆ. ಸೋರೋಸ್ ಅವರು ಏನೆಲ್ಲ ಟೂಲ್ ಕಿಟ್ ಗಳನ್ನು ಕೊಟ್ರು ಮೋದಿ ಅವರನ್ನ ಸೋಲ್ಸೋದಕ್ಕೆ ಇಂಡಿ ಮೈತ್ರಿಕೂಟಕ್ಕೆ. ಒಟ್ಟಾರೆ ದೇಶದಲ್ಲಿ ಉಪದ್ರವದ ಪರಿಸ್ಥಿತಿ ಸನ್ನಿವೇಶ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ದುಷ್ಟ ಶಕ್ತಿಗಳು. ಹಾಗಾಗಿ ಸ್ವಲ್ಪ ಡಿಲೇ ಆಯ್ತು. ಮೋದಿ ಒಳ್ಳೆ ಟೈಮ್ಗಾಗಿ ಕಾದು ಕೂತಿದ್ರು. ಈಗ ಕಾಲ ಪಕ್ವ ಆಗಿದೆ. ಅಮೆರಿಕದಲ್ಲಿ ಬಂದಿರೋದು ಟ್ರಂಪ್ ಸರ್ಕಾರ. ಟ್ರಂಪ್ ಭಾರತಕ್ಕೆ ಸಹಾಯ ಮಾಡದೇ ಇದ್ರೂನು ನಮ್ಮ ದಾರಿಗೆ ಅಡ್ಡ ಬರುವ ಪ್ರಯತ್ನ ಅಂತೂ ಮಾಡಲ್ಲ. ಸೋರೋಸ್ ಕತೆ ಏನಾಗಿದೆ? ಈಗ ಅಮೆರಿಕ ಬಿಟ್ಟು ಓಡಿ ಹೋಗಿದ್ದಾರೆ, ಪರಾರಿಯಾಗಿದ್ದಾರೆ. ಈಗ ಸರಿಯಾದ ಸಮಯ ಬಂದಿದೆ ನೋಡಿ ವಕ್ಫ್ ಬೋರ್ಡ್ಗೆ ತಿದ್ದುಪಡಿ ಮಾಡೋದಕ್ಕೆ. ಹಾಗಾಗಿ ನಾನು ಹೇಳಿದ್ದು, ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಯಾಗಿದ್ದ ವಕ್ಫ್ ಬೋರ್ಡ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಫಾರ್ಮ್ ಮಾಡಿ ಬಿಟ್ಟು ಬಿಡಲಾಗಿತ್ತು. ಈಗ ಅದಕ್ಕೆ ಮುಹೂರ್ತನೂ ಫಿಕ್ಸ್ ಆಯ್ತು. ಇದೇ ಬಜೆಟ್ ಅಧಿವೇಶನದಲ್ಲೇ ವಕ್ಫ್ ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಅಂತಿಮ ಬಜೆಟ್ ಅಧಿವೇಶನ ಮುಗಿಯುವುದರೊಳಗಾಗಿ ಅದರ ಅಂಗೀಕಾರ ಆಗತ್ತೆ. ಇನ್ನು ಮೋದಿಯ ನಾಗಲೋಟಕ್ಕೆ ತಡೆನೇ ಇಲ್ಲ. ಯಾವ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ಗೆ ತಿದ್ದುಪಡಿ ತರುವುದರ ಮೂಲಕ ಅನಧಿಕೃತವಾಗಿ ವಶಪಡಿಸಿಕೊಂಡಿರ್ತಕ್ಕಂತಹ ವಕ್ಫ್ ಕಬ್ಜಾದಲ್ಲಿದ್ದ ಭೂಮಿಯನ್ನ ಬಿಡಿಸುವ ಪ್ರಯತ್ನ ಮಾಡಬೇಕಾಗಿತ್ತು, ಅದರಲ್ಲಿ ಅರ್ಧದಷ್ಟು ಕೆಲಸನ ಈಗ ಆಲ್ರೆಡಿ ಯೋಗಿಯವರು ಮಾಡಿ ಮುಗಿಸಿಯಾಗಿದೆ. ತಾತ್ಪರ್ಯ ಇಷ್ಟೇ, ಯೋಗಿಯವರು ಮೋದಿಯವರ ಕೆಲಸನ ಮತ್ತಷ್ಟು ಹಗುರ ಮಾಡಿದ್ದಾರೆ. ಕಳೆದ ವರ್ಷದ ಚಳಿಗಾಲದ ಅಧಿವೇಶನಕ್ಕೂ ಮುಂಚೆ ಪರಿಸ್ಥಿತಿಗಳು ಮೋದಿಯ ಪರ ಇರ್ಲಿಲ್ಲ. ಕಾರಣ ಮೋದಿ ಸರ್ಕಾರ ಬ್ಯಾಕ್ ಫುಟ್ ಅಲ್ಲಿತ್ತು. ಯಾವಾಗ ಹರಿಯಾಣ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ ರಿಸಲ್ಟ್ ಮೋದಿಯ ಪರ ಬಂತೋ ಈಗ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಹಲ್ಲು ಕಿತ್ತ ಹಾವಿನಂತಾಗಿದ್ದಾರೆ. ಹಾಗಾಗಿ ಹೇಳಿದ್ದು, ಸಮಯ ಸಂದರ್ಭಕ್ಕಾಗಿ ನಾವು ವೇಟ್ ಮಾಡಬೇಕು, ಎಲ್ಲವೂ ಒಳ್ಳೇದೇ ಆಗೋದು. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.